ಸಖತ್ತಾಗಿದೆ, ಬೊಂಬಾಟಾಗಿದೆ, ಚೆನ್ನಾಗಿದೆ, ಸೂಪರಾಗಿದೆ, ಪರ್ಫೆಕ್ಟ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಏನು ಹೇಳಿದ್ರು ಕಮ್ಮಿನೇ ಇದಕ್ಕೆ. 2 ವರ್ಷದ ಜರ್ನಿ, ಜನ ಕೈ ಹಿಡಿದಿದ್ದಾರೆ. ತೃಪ್ತಿ ಕೊಟ್ಟಿದೆಯಾ? ಆತ್ಮತೃಪ್ತಿ ಸಿಗ್ತಿದೆ ಸರ್. ಸ್ನೇಹಿತರೆ, ನಾನು ವಿನಯ್ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿರೋ ಬ್ರಾಹ್ಮಣ ಪ್ರಸಾದಮ್ಗೆ ಬಂದಿದ್ವಿ. ನಿಮ್ಗೇನಾದರೂ ಡೈಲಿ ಟಿಫನಿಂದ ಬೇಜಾರಾಗಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಬ್ರಾಹ್ಮಣ ಪ್ರಸಾದಮ್ ಬನ್ನಿ, ನೀವು ಖಂಡಿತವಾಗಿ ಎಂಜಾಯ್ ಮಾಡ್ತೀರಾ. ಭಾರತೀಯ ಸಂಪ್ರದಾಯದಂತೆ ಯಾವುದೇ ಒಂದು ಊಟ ಸಿಹಿಯಿಂದ ಶುರುವಾಗತ್ತೆ. ಇವತ್ತು ನಾನು ಕೂಡ ಸಿಹಿಯಿಂದಲೇ ಶುರು ಮಾಡ್ತಿದ್ದೀನಿ. ಇದು ಬೆಲ್ಲದ ಸಿಹಿ ಪೊಂಗಲ್ಲು. ದ್ರಾಕ್ಷಿ, ಗೋಡಂಬಿ, ತುಪ್ಪ ಎಲ್ಲವುದು ಸಫಿಷಿಯೆಂಟಾಗಿ ಹಾಕಿದ್ದಾರೆ. ಕ್ವಾಲಿಟಿಲಂತೂ ಕಾಂಪ್ರಮೈಸೇ ಇಲ್ಲ, ಆ ಲೆವೆಲ್ಗಿದೆ. ನಾವು ನಾರ್ಮಲಾಗಿ ಯೂಶ್ವಲಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ದೇವರಿಗೆ ನೈವೇದ್ಯ ಮಾಡೋ ಒಂದು ಪದ್ಧತಿ ನಮ್ಮ ಮನೇಲಿತ್ತು. ಆಮೇಲೆ ನಮ್ಮದು ಮೇಯ್ನ್ ಕಾನ್ಸೆಪ್ಟ್ ಬಂದು ಏನೇನು ದೇವಸ್ಥಾನದಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಕೊಡ್ತಾರೆ ಅದೇ ಮೆನು. ಡೈಲಿ ಮೆನು ಚೇಂಜ್ ಆಗುತ್ತೆ. ಇವತ್ತು ತಿಂದು ನೀವು ಮತ್ತೆ ತಿನ್ನಬೇಕು ಅಂದರೆ ಆಲ್ಮೋಸ್ಟ್ ಒಂದೂವರೆ ತಿಂಗಳಾಗುತ್ತೆ. ಆಮೇಲೆ ಬೇರೆ ಹೊರಗಡೆ ಸಿಗೋದು ನಮ್ಮ ಹತ್ರ ಸಿಗೋಲ್ಲ. ನಮ್ಮ ಹತ್ರ ಸಿಗೋದು ಹೊರಗಡೆ ಸಿಗೋಲ್ಲ. ಲೈಕ್ ಪಂಚಾಮೃತ ಇರ್ಬೋದು, ರಸಾಯನ ಇರ್ಬೋದು, ಆಮೇಲೆ ಕಾಯಿಗಂಜಿ ಇರ್ಬೋದು. ಪಂಚಾಮೃತ ಸಕ್ಕತ್ತಾಗಿರುತ್ತೆ. ಏನು ಅನ್ಸುತ್ತೆ ಹೆಸರು ಬಗ್ಗೆ? ಏನು ಅನ್ಸುತ್ತೆ ನಿಮಗೆ? ಬ್ರಾಹ್ಮಣ ಪ್ರಸಾದಮ್ ಅಂತ ಇದೆ, ಏನು ಅನ್ಸುತ್ತೆ? ಆ್ಯಕ್ಚುಲಿ ಬ್ರಾಹ್ಮಿನ್ಸ್ ಊಟ ಅಂದ್ರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವುದೋ ಬ್ರಾಹ್ಮಿನ್ಸ್ ಫಂಕ್ಷನಲ್ಲಿ ಊಟಕ್ಕಂತಲೇ ಹೋಗೋದು, ಅವ್ರದ್ದು ಒಂಥರ ಡಿಫ್ರೆಂಟ್ ಇರುತ್ತೆ ಊಟ ಎಲ್ಲದು. ಸೊ ನೇಮಲ್ಲೇ ಇದೆ ಪ್ರಸಾದ ಅಂತ. ಸೊ ದೇವಸ್ಥಾನದಲ್ಲಿ ಇದೇ ಥರನೇ ಸಿಕ್ಕೊಡೋದು. ಆ್ಯಂಡ್ ದೇವಸ್ಥಾನದ ಪ್ರಸಾದ ನೀವು ಎಷ್ಟು ತಿಂದರೂ ತಿನ್ಬೇಕನ್ನಿಸುತ್ತೆ, ಟೇಸ್ಟ್ ಇದೆ. ಸೊ ನೆಕ್ಸ್ಟ್ ಐಟಮು ತುಪ್ಪದ ರವೆ ವಾಂಗಿಬಾತು. ಸೂಪರ್, ಫ್ಯಾಂಟಾಸ್ಟಿಕ್ ಅನ್ನೋ ಪದಗಳು ಇದಕ್ಕೆ ನಿಜವಾಗಿ ಮ್ಯಾಚ್ ಆಗೋಲ್ಲ. ಅದಕ್ಕಿಂತ ಒಂದು ಲೆವೆಲ್ ಮೇಲೆ ಇದೆ. ಫುಡ್ ಟೇಸ್ಟ್ ತುಂಬ ಚೆನ್ನಾಗಿದೆ. ನಾನು ಚಿಕ್ಕ ವಯಸ್ಸಿಂದ ಬ್ರಾಹ್ಮಣರ ಮನೆಯಲ್ಲೇ ಬೆಳೆದಿದ್ದು. ಸೊ ಹಾಗಾಗಿ ಟೇಸ್ಟ್ ವೆರಿ ಫೆಮಿಲರ್. ಸೊ ಅದಕ್ಕೋಸ್ಕರನೇ ಹುಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಐಟಮ್ ಟ್ರೈ ಮಾಡ್ತಾ ಇದ್ದೀನಿ, ಉಡುಪಿ ಸ್ಪೆಷಲ್ ಕಾಯಿಗಂಜಿ. ಉಡುಪಿಲಿ ನಾರ್ಮಲಾಗಿ ಇದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ಅದ್ರ ಮೇಲೆ ಕೋಕೋನಟ್ ಆಯಿಲು ಅಂದರೆ ತೆಂಗಿನ ಎಣ್ಣೆನ ಹಾಕ್ಕೊಂಡು ತಿಂತಾರೆ. ಇಲ್ಲಿ ಪ್ಯೂರ್ ಗೀ ಕೊಟ್ಟಿದ್ದಾರೆ. ಲೈಕ್ ನಾವು ನಮ್ಮ ವೇ ಆಫ್ ಸ್ಟೈಲ್, ಈಗ ಕರಾವಳಿ ಊಟ, ನಾರ್ತು, ಸೌತು, ಚೈನೀಸ್ ಈ ಥರ ಇದೆಯಲ್ಲ, ಈ ಥರ ಕ್ಯಾಟಗರಿ ಇರೋದ್ರಿಂದ ನಮ್ಮ ಸ್ಟೈಲಲ್ಲಿ ಮಾಡೋದ್ರಿಂದ ಬ್ರಾಹ್ಮಣ ಅಂತ ಇಟ್ಟಿದ್ದೀವಿ. ಜನಕ್ಕೆ ಗೊತ್ತಾಗಲಿ ನಮ್ಮ ಸ್ಟೈಲ್ ಅಡುಗೆ ಯಾವ ಥರ ಅಂತ. ಸೊ ಆ ಪರ್ಪಸ್ಗೋಸ್ಕರ ನಾವು ಬ್ರಾಹ್ಮಣ ಅಂತ ಇಟ್ಟಿದ್ದೀವಿ ಹೊರತು ಬೇರೆ ಯಾವ ಕಾರಣಕ್ಕೆ ಬ್ರಾಹ್ಮಣ ಅಂತ ಇಟ್ಟಿಲ್ಲ. ಹೀಗೆ ಸ್ಟಾರ್ಟ್ ಆಗಿದೆ ಬ್ರಾಹ್ಮಣ ಪ್ರಸಾದ ಅಂತ. ನೆಕ್ಸ್ಟ್ ಐಟಮ್ ಮೋಸ್ಟ್ ಅವೈಟೆಡ್, ತುಪ್ಪದ ಕ್ಯಾರೆಟ್ ಹಲ್ವಾ. ಸಖತ್ತಾಗಿದೆ, ಬೊಂಬಾಟಾಗಿದೆ, ಚೆನ್ನಾಗಿದೆ, ಸೂಪರಾಗಿದೆ, ಪರ್ಫೆಕ್ಟ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಏನು ಹೇಳಿದ್ರು ಕಮ್ಮಿನೇ ಇದಕ್ಕೆ. ಇದು ಬೆಣ್ಣೆ ನಿಪ್ಪಟ್ಟು. ಇದೇ ಲೋಯೆಸ್ಟ್ ಪ್ರೈಸ್ ನಿಮಗಿಲ್ಲಿ, 15 ರೂಪಾಯಿ ಒಂದು. ಕೈಯಲ್ಲಿ ಹಿಡ್ಕೊಂಡ್ರೆ ಮುರಿದೋಗ್ತಿದೆ, ಅಷ್ಟು ಸ್ಮೂತಾಗಿದೆ. ಒಂಥರ ಮದ್ದೂರು ವಡೆ ಫೀಲ್ ಕೊಡ್ತಾಯಿದೆ, ಬಟ್ ಮದ್ದೂರು ವಡೆ ಅಲ್ಲ ಇದು. ಇವರು ಬೆಣ್ಣೆ ನಿಪ್ಪಟ್ಟು ಅಂತ ಹೇಳ್ತಾರೆ ಇದಕ್ಕೆ. ಬೆಣ್ಣೆ ಅಷ್ಟೇ ಸ್ಮೂತಾಗಿದೆ ನೋಡಿ. 15 ರೂಪಾಯಿ ಒಂದು. ಬಂತೀನಿ, 100% ರಿಗ್ರೆಟ್ ಅಂತೂ ಆಗಲ್ಲ. ಓಕೆ, ಲಾಸ್ಟ್ ಬಟ್ ಒನ್ ನಾಟ್ ಲೀಸ್ಟ್, ಮೇಲ್ಕೋಟೆ ಪುಳಿಯೋಗರೆ. ಮೇಲ್ಕೋಟೆ ಅಯ್ಯಂಗಾರಿ ಪುಳಿಯೋಗರೆ ಒಂದು ಸ್ಪೆಷಲ್ ಚಾಪನ್ನು ಮೂಡಿಸಿದೆ. ಮೇಲ್ಕೋಟೆ ಅಂದರೆ ಪುಳಿಯೋಗರೆ, ಪುಳಿಯೋಗರೆ ಅಂದರೆ ಮೇಲ್ಕೋಟೆ, ಆ ಲೆವೆಲ್ಗೆ ಪುಳಿಯೋಗರೆ ಫೇಮಸ್ ಆಗಿದೆ ಮೇಲ್ಕೋಟೆಯಲ್ಲಿ. ಸೇಮ್ ಟೇಸ್ಟನ್ನು ಇವ್ರು ಕೊಡ್ತಾ ಇದ್ದಾರೆ. ಇದರಲ್ಲಿ ಹಾಕಿರೋ ಪ್ರತಿಯೊಂದು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಬೀಜ ಎಲ್ಲದೂ ಕ್ರಿಸ್ಪಿಯಾಗಿದೆ, ಯಾವುದೂ ನೆಂದೋಗಿಲ್ಲ. ಆ್ಯಸ್ ಇಟ್ ಈಸ್ ಒಗ್ಗರಣೆ ಹಾಕಿ ತೆಗೆದ್ರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ. ಅದ್ರ ಜೊತೆಗೆ ಹೆಲ್ದಿ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದಾರೆ. ಸೂಪರಾಗಿದೆ. ನಾನು ನಿಮ್ಮ ಕಡೆ ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಟೆಂಪ್ಟ್ ಮಾಡ್ತಾಯಿದೆ ಇಲ್ಲಿರೋ ಐಟಮು. ಪುಳಿಯೋಗರೆ ಮಾತ್ರ ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್. ಟ್ರೈ ಮಾಡಿ. ಇನ್ನೊಂದು ಐಟಮ್ ಇದೆ, ಲಾಸ್ಟು ಬಟ್ ಕಾಸ್ಟ್ಲಿಯೆಸ್ಟ್ ಐಟಮು, ರಬಡಿ. ಹೇಗಿದೆ ನೋಡೋಣ. ರಬಡಿ ಅಂತ ಕರೀತಾರೆ ಇದಕ್ಕೆ. ಎಮ್ಮೆ ಹಾಲನ್ನು ಯೂಸ್ ಮಾಡ್ತಾರೆ, ಪಿಸ್ತಾ ಯೂಸ್ ಮಾಡಿದ್ದಾರೆ ಮತ್ತು ಸಕ್ಕರೆ ಯೂಸ್ ಮಾಡಿದ್ದಾರೆ. ಇನ್ನು ಅವ್ರದ್ದು ಸ್ಪೆಷಲ್ ರೆಸಿಪಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ. ಕನ್ನಡದಲ್ಲಿ ಇದಕ್ಕೆ ಬಾಸುಂದಿ ಅಂತ ಕರೀತಾರೆ. ನಾನು ಫಸ್ಟ್ ಟೈಮ್ ತಿಂತಾಯಿದ್ದೀನಿ, ಚೆನ್ನಾಗಿದೆ. ಬಂದು ಟೇಸ್ಟ್ ಮಾಡಿ.
ಬನಶಂಕರಿ ಸೆಕೆಂಡ್ ಸ್ಟೇಜು ಡಾಮಿನೋಸ್ ಪಿಜ್ಜಾ ಆಪೋಸಿಟ್ಟು ಬೃಂದಾವನ ಪಾರ್ಕ್ ಪಕ್ಕ. ಬೆಳಗ್ಗೆ 8:30 10 ಗಂಟೆವರೆಗೂ ಸಿಗುತ್ತೆ. ತುಂಬಾ ಕ್ರೌಡ್ ಇರುತ್ತೆ. ಬೇಗ ಬಂದವ್ರಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವು. ಬಂದು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಸ್ನೇಹಿತರೆ, ಬ್ರಾಹ್ಮಣ ಪ್ರಸಾದಂನಲ್ಲಿ ರಬಡಿ, ಪುಳಿಯೋಗರೆ, ತುಪ್ಪದ ಕ್ಯಾರೆಟ್ ಹಲ್ವಾ ಮತ್ತು ಬೆಣ್ಣೆ ನಿಪ್ಪಟ್ಟು ಎಲ್ಲ ತಿಂದಿದ್ದಾಯಿತು. ಎಲ್ಲ ಅದು ನೆಕ್ಸ್ಟ್ ಲೆವೆಲಲ್ಲಿತ್ತು, ಪ್ರಸಾದದ ಥರನೇ ಇತ್ತು. ನೀವು ಕೂಡ ಬಂದು ಟ್ರೈ ಮಾಡಿ. ಬೆಂಗಳೂರಿನ ನಾರ್ಮಲ್ ತಿಂಡಿನ ತಿಂದು ಬೋರ್ ಆಗಿದ್ದರೆ ಖಂಡಿತವಾಗಿ ಬಂದು ಇಲ್ಲಿ ಟ್ರೈ ಮಾಡ್ಬೋದು. ಗುಡ್ ಫೀಲ್ ಆಗ್ತೀರಾ. ಯು ನೆವರ್ ರಿಗ್ರೆಟ್. ಬಂದು ಟ್ರೈ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಧನ್ಯವಾದಗಳು.